ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಆರ್ ಸಿ ಬಿಗೆ ಚರ್ಚೆ ಮಾಡ್ತಾ ಹೋಗೋಣ. ಆರ್ ಸಿ 2026ರ ಐ ಪಿ ಎಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆರ್ ಸಿ ಬಿ ಒಂದು ದೊಡ್ಡ ದಾಖಲೆಯನ್ನು ಮಾಡಿಬಿಟ್ಟಿದೆ. ಇದು ವಿಶ್ವದ ಕ್ರಿಕೆಟ್ ಜಗತ್ತಿನಲ್ಲಿಯೇ ಅತಿ ದೊಡ್ಡ ದಾಖಲೆ. ಈ ದಾಖಲೆಯನ್ನ ವಿಶ್ವದಲ್ಲಿ ಯಾವುದೇ ಕ್ರಿಕೆಟ್ ಟೀಮ್ ಯಾವುದೇ ಕ್ರೀಡೆಯಲ್ಲಿ ಆಗಿಲ್ಲ. ಓಕೆ, ಅದು ಏನಂತಂದ್ರ ಆರ್ ಸಿ ಬಿ ಏನಂತಲ್ಲ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಏನಾಗಿತ್ತಂದ್ರ ಇತ್ತೀಚೆಗೆ ಒಂದು 8 ದಿವಸದ ಹಿಂದ ಇದೇ ಮಾರ್ಚ್ ತಿಂಗಳಿನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ. ಅದು ಏನಂತಂದ್ರ ಆರ್ ಸಿ ಬಿ ಟೀಮ್ ಅನ್ನ ಮಾರಾಟ ಮಾಡಲಾಗಿದೆ. ಆರ್ ಸಿ ಬಿ ಟೀಮ್ ಅನ್ನ ಇನ್ನೊಬ್ಬರ ಫ್ರಾಂಚೈಸಿಗಳು ಕೊಂಡುಕೊಂಡು ಅತಿ ಹೆಚ್ಚು ಮೌಲ್ಯವನ್ನ ನೀಡಿದ್ದಾರೆ. ಅದು ಎಷ್ಟಂದ್ರ $1.78 ಬಿಲಿಯನ್ ಅಂತ. ಅಂದ್ರ ಸುಮಾರು ಅಂದಾಜು ಎಷ್ಟು ಹೇಳ್ತಾರ, 16,600 ಕೋಟಿ ರೂಪಾಯಿಗಳನ್ನ ಕೊಟ್ಟು ನಮ್ಮ ಆರ್ ಸಿ ಬಿಯನ್ನ ಖರೀದಿ ಮಾಡಿದ್ದಾರೆ. ಈ ಖರೀದಿ ಮಾಡಿದರೆ ಯಾರು ಖರೀದಿ ಮಾಡಿದಾರೆ, ಅಷ್ಟೊಂದು ಶ್ರೀಮಂತರು ಯಾರದಾರ ಅಂತಂದ್ರ ಅದರಲ್ಲಿ ಕೆಲವೊಬ್ರು ನಮ್ಮ ಭಾರತೀಯರು ಅದಾರ, ಮತ್ತೆ ಕೆಲವೊಬ್ರು ಹೊರದೇಶದವರು ಕೂಡ ಅದಾರ, ಅಮೇರಿಕಾದವರು. ನೋಡ್ರಿ, ಮೊದಲನೇದಾಗಿ ನಮ್ಮ ಆದಿತ್ಯ ಬಿರ್ಲಾ ಗ್ರೂಪ್ನವರು ಅದಕ್ಕ ಇನ್ವೆಸ್ಟ್ ಮಾಡಿದಾರ. ಇದರಲ್ಲಿ ಅವ್ರದ್ದು ಕೂಡ ಇನ್ವೆಸ್ಟ್ ಐತ. ಮತ್ತ ನೆಕ್ಸ್ಟ್ ಟೈಮ್ಸ್ ಆಫ್ ಇಂಡಿಯಾದವರು ಕೂಡ ಅದರಲ್ಲಿ ಕೊಂಡುಕೊಳ್ಳುವಲ್ಲಿ ಪಾತ್ರವನ್ನ ವಹಿಸಿದಾರ. ಮೂರನೇದಾಗಿ ಬ್ಲಾಕ್ ಸ್ಟೋನ್ ಕಂಪನಿ, ಇದು ಅಮೇರಿಕಾದ ಅತ್ಯಂತ ದೊಡ್ಡ ಕಂಪನಿ ಮತ್ತು ಇದು ಈ ಬಾಸ್ಕೆಟ್ ಬಾಲ್ ಎಲ್ಲ ನಡೀತಾ ಇರ್ತತಲ್ಲ, ಅಲ್ಲಿ ಟೀಮ್ಗಳನ್ನ ಖರೀದಿ ಮಾಡಿ ಅಲ್ಲಿ ಆಸಕ್ತಿಯನ್ನ ತೋರಿಸಿರುವಂತ ಒಂದು ಬ್ಲಾಕ್ ಸ್ಟೋನ್ ಕಂಪನಿ. ಇದು ಅತ್ಯಂತ ಪ್ರಬಲವಾದ ಒಂದು ಕಂಪನಿ ಕೂಡ ಆಗಿತ್ತು. ಆದ್ರ ನಮ್ಮ ಆರ್ ಸಿ ಬಿಯನ್ನೇ ಕೊಂಡುಕೊಳ್ಳುವಲ್ಲಿ ಈ 3 ಗ್ರೂಪ್ಸ್ ಏನದಾವಲ್ಲ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದಾವ. 3-4 ಜನ ಸೇರ್ಕೊಂಡು ಏನ್ ಮಾಡಿದಾರ, ಆರ್ ಸಿ ಬಿಯನ್ನ ಕೊಂಡುಕೊಂಡಿದಾರ. ಆರ್ ಸಿ ಬಿ ಅಂತಂದ್ರ ಈ ಬಾಯ್ಸ್ ಮಾತ್ರ ಅಲ್ಲ, ಗರ್ಲ್ಸ್ ಕೂಡ. ಈ ಗರ್ಲ್ಸ್ ಟೀಮ್ ಅನ್ನು ಕೂಡ ಏನ್ ಮಾಡಿದಾರ, ಅವ್ರ ಸೇರ್ಕೊಂಡು, ಅಂದ್ರ ಹೆಂಗ ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಅಂತ, ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಅನ್ನೋ ಹಂಗ ಕೊಂಡ್ಕೊಂಡ್ ಬಿಟ್ಟಿದಾರ. ಒಂದೇದ ಆರ್ ಸಿ ಬಿ ಈ ಜೇನ್ಸ್ ಟೀಮ್, ಹುಡುಗರ ಟೀಮ್, ಬಾಯ್ಸ್ ಟೀಮ್ ಏನೈತಲ್ಲ ಇದನ್ನ ಕೊಂಡ್ಕೊಂಡಿದಾರ. ಇನ್ನೊಂದು ಗರ್ಲ್ಸ್ ಟೀಮ್ ಏನೈತಲ್ಲ ಅದನ್ನು ಕೂಡ ಇದ್ರ ಜೊತೆ ಸೇರಿಸನಾಗ ಏನ್ ಮಾಡಿದಾರ, ಕೊಂಡುಕೊಂಡಿದಾರ. ಇದು ವಿಶ್ವದ ಕ್ರೀಡಾ ಜಗತ್ತಿನಲ್ಲಿ ಅತಿ ಹೆಚ್ಚು ಮೌಲ್ಯವನ್ನ ನೀಡಿ ಕೊಂಡುಕೊಂಡಿದಾರ, ಅದು ಆರ್ ಸಿ ಬಿಗೆ. ಇದಕ್ಕನ್ನು ಮೊದಲು ಒಂದು ದಾಖಲೆ ಏನ್ ಮಾಡಿತ್ತು, ಅದು ಯಾವ ಟೀಮ್ ಅಂತಂದ್ರ ರಾಜಸ್ಥಾನ್ ರಾಯಲ್ಸ್. ಅದಕ್ಕೆ ಎಷ್ಟು ಕೊಟ್ಟಿದ್ರು, $1.63 ಬಿಲಿಯನ್ ಕೊಟ್ಟು ಅದನ್ನ ಕೊಂಡುಕೊಂಡಿದ್ರು. ಈಗ ಆರ್ ಸಿ ಬಿ ಅನ್ನ ಅದಕ್ಕನ್ನು ಹೆಚ್ಚಿನ ಮೌಲ್ಯಕ್ಕೆ ಏನ್ ಮಾಡಿದಾರ, ಕೊಂಡುಕೊಂಡಿದಾರ, $1.78 ಬಿಲಿಯನ್ ಅಂತ. 2008ರಲ್ಲಿ ಆರ್ ಸಿ ಬಿ 450 ಕೋಟಿಯನ್ನ ಕೊಟ್ಟು ನಮ್ಮ ವಿಜಯ್ ಮಲ್ಯ ಅವರ ಕೊಂಡ್ಕೊಂಡಿದ್ರು. ಯಾರು, ಈ ನಮ್ಮ ಕಿಂಗ್ ಫಿಶರ್ ಮಾಲಕರು, ಅವ್ರಿಗೆ ಎಲ್ಲಿದಾರೋ ಲಂಡನ್ ಒಳಗದಾರ. ಹೌದಾ, ಈ ವಿಜಯ್ ಮಲ್ಯ ಅವರು 450 ಕೋಟಿ ಕೊಟ್ಟು 2008ರಲ್ಲಿ ನಮ್ಮ ಆರ್ ಸಿ ಬಿಯನ್ನ ಖರೀದಿ ಮಾಡಿದ್ರು. ಆದ್ರೆ ಈಗ ಅದರ ಮೌಲ್ಯ ಎಷ್ಟಾಗೈತೆ ಅಂತಂದ್ರ $1.78 ಬಿಲಿಯನ್. ಇದನ್ನ ಖರೀದಿ ಮಾಡಿರ್ತಕ್ಕಂತ ಗ್ರೂಪ್ಗಳು ಆದಿತ್ಯ ಬಿರ್ಲಾ, ಟೈಮ್ಸ್ ಆಫ್ ಇಂಡಿಯಾ, ಬ್ಲಾಕ್ ಸ್ಟೋನ್ ಕಂಪನಿಗಳು ಏನ್ ಮಾಡಿದಾವ, ಈ ಟೀಮ್ನ ಮೇಲೆ ಏನ್ ಮಾಡಿದಾರ, ಇನ್ವೆಸ್ಟ್ ಮಾಡಿದಾರ. ಇನ್ನೊಂದು ಮುಖ್ಯವಾಗಿ ಏನಂತಂದ್ರ ಪ್ರತಿ ಆರ್ ಸಿ ಬಿ ಮ್ಯಾಚ್ ನಡೆಯುವಾಗ ಈ 11 ಸೀಟ್ಗಳನ್ನ ರಿಸರ್ವೇಶನ್ ಮಾಡಿದ್ದಾರೆ. ರಿಸರ್ವೇಶನ್ ಯಾಕೆ ಮಾಡಿದಾರೆ? ಯಾವಾಗ ನಮ್ಮ ಆರ್ ಸಿ ಬಿ ಪ್ರಪ್ರಥಮ ಬಾರಿಗೆ ಕಪ್ಪನ್ನು ಹೊಡಿತಲ್ಲ, ಅವಾಗ ಬೆಂಗಳೂರಿಗೆ ಬಂದಾಗ ಈ 11 ಜನ ಏನಾಗಿರ್ತಾರ, ಅಲ್ಲಿ ಅಭಿಮಾನಿಗಳು ಮರಣ ಹೊಂದಿದಾರ. ಆ ಕಾರಣಕ್ಕೋಸ್ಕರ, ಆ ಅಭಿಮಾನಿಗಳಿಗೋಸ್ಕರ
ಈ ಪ್ರತಿ ಮ್ಯಾಚ್ ನಲ್ಲಿ, ಪ್ರತಿ RCB ಮ್ಯಾಚ್ ನಲ್ಲಿ ಈ 11 ಸೀಟ್ಗಳನ್ನ ಏನ್ ಮಾಡ್ತಾರ, ಬುಕ್ ಮಾಡಿ ರಿಸರ್ವೇಶನ್ ಮಾಡಿ ಇಡ್ತಾರ. ಇದು ನಮ್ಮ RCBಯ ದೊಡ್ಡ ಬದಲಾವಣೆ. ಯಾಕಂತಂದ್ರ RCB ಇದು ಅಭಿಮಾನಿಗೆ ಕೊಡುವಂತ ಗೌರವ, ಅಭಿಮಾನಿಗಳಿಗೆ ಕೊಡುವಂತ ದೊಡ್ಡ ಗೌರವ ಇದಾಗೈತೆ. ಇದಕ್ಕನ್ನು ದೊಡ್ಡ ಬದಲಾವಣೆ ಏನಾಗ್ಬೇಕಾಗೈತೆ? ಇಂಥ ಬದಲಾವಣೆ ಎಲ್ಲೂ ಆಗಿಲ್ಲ. ಇನ್ನೊಂದು ಬದಲಾವಣೆ ಏನಾಗೈತೆ ಅಂತಂದ್ರ, ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದ ಎದುರುಗಡೆ ಈ 11 ಜನ ಮಡ್ದಿದಾರಲ್ಲ, ಇವರ ನೆನಪಿಗೋಸ್ಕರ ಅದರ ಎದುರುಗಡೆ ಹಿಂಗ ಡೋರ್ ಏನ್ ಇರ್ತೈತಲ್ಲ, ಮೇನ್ ಡೋರ್, ಇದರ ಪಕ್ಕದಲ್ಲಿ ಏನ್ ಮಾಡಿದಾರ, ಸ್ಮಾರಕವನ್ನ ಮಾಡಿದಾರ. ಏನಂತೇಳಿ 11 ಜನ ಮಡದಿದ್ದನ್ನ ಅದರ ಮೇಲೆ ಬರೆದು ಆ ಒಂದು RCB ಕಪ್ ಹೊಡೆದ ದಿನ ಏನು ಮರಣ ಹೊಂದಿರ್ತಾರಲ್ಲ ಅದರ ನೆನಪಿಗಾಗಿ ಆ ಪಕ್ಕದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಪಕ್ಕದಲ್ಲಿಯೇ ಒಂದು ಸ್ಮಾರಕವನ್ನ ಮಾಡಿದಾರ. RCB ಅಭಿಮಾನಿಗಳಿಗೋಸ್ಕರ ಇಷ್ಟೊಂದು ಗೌರವವನ್ನು ಕೊಡ್ತದೆ. ಅಭಿಮಾನಿಗಳೇ ದೇವರು ಅಂತ ಅನ್ಕೊಳ್ತದೆ. ಇದು RCB ಪವರ್, RCB ತಾಕತ್ತ. RCB ಅಭಿಮಾನಿಗಳು ಯಾರಾದ್ರೂ ಇದ್ರ ಇದನ್ನ ನೋಡ್ತಾ ಇರಿ, ನೋಡಿ ನಮ್ಮ RCBಯನ್ನ ಫಾಲೋ ಮಾಡ್ತಾ ಇರಿ. ಹಂಗ ನಮ್ಮ ವಿಡಿಯೋನು ಕೂಡ ಶೇರ್ ಮಾಡ್ತಾ ಇರಿ. ಧನ್ಯವಾದಗಳು, ನಮಸ್ಕಾರ.